ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಕಾರ್ಚಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ವೆಲ್ಕಮ್ ಟು ಚಿಲ್ಲಿ ಲೆಮನ್. ಇದು ಕಾರ್ಚಿಕಾಯಿ ಅಂತ ನೀವು ನೋಡ್ತಿರ್ಬೋದು. ಇದನ್ನು ಆ್ಯಕ್ಚುಲಿ ಬಂದುಬಿಟ್ಟು ಇದು ನಾರ್ತ್ ಕರ್ನಾಟಕದಲ್ಲಿ ಸಿಗೋದು ಜಾಸ್ತಿ. ಅದು ಮಳೆಗಾಲದಲ್ಲಿ ಮಾತ್ರ, ರೈನಿ ಸೀಸನಲ್ಲಿ ಮಾತ್ರ ಸಿಗುತ್ತೆ. ಇದು ಸೀಸ್ನಲ್ ಕಾಯಿ ಪಲ್ಯ ಅಂದ್ರೂ ತಪ್ಪಿಲ್ಲ. ಹಾಗೆ ಇದ್ರದ್ದು ಇನ್ನೊಂದು ಪಾಯಿಂಟ್ ಏನು ತಲೆಯಲ್ಲಿ ಇಟ್ಕೋಬೇಕಂದ್ರೆ, ಇದು ಟ್ಯೂಬ್ ಲೈಟ್ಗೆ ಪಟ್ ಅಂತ ಒಡೆದು ಹೋಗಿಬಿಡುತ್ತೆ. ಹಾಗೆ ಇದರಲ್ಲಿ ಕ್ರಂಚಿಯಾಗಿರೋ ಸೀಡ್ಸ್ ಕೂಡ ಇರುತ್ತೆ. ಸೊ ಇವಾಗ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ನಾನು ಆಲ್ರೆಡಿ ಹೆಚ್ಚಿರೋ ಅಂತ ಆನಿಯನ್ಸ್ನು ಹಾಕೋತಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಆನಿಯನ್ ಬಂದುಬಿಟ್ಟು ಒಂದು ಸ್ವಲ್ಪ ವೈಟ್ ಆಗಿ ಕಾಣಬೇಕು ಅಂದಾಗ ನಾವು ನೆಕ್ಸ್ಟ್ ನಮ್ಮ ಕಾರ್ಚಿಕಾಯಿನ ಹಾಕೋಬೋದು. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು, ಹಾಗೆ ಒಂದು ಚಿಟಿಗೆಯಷ್ಟು ಖಾರದ ಪುಡಿ, ಖಾರದ ಪುಡಿ ಹಾಕೋತಿದ್ದೀನಿ. ನಿಮಗೆ ಖಾರ ಬೇಕಂದರೆ ಜಾಸ್ತಿನೂ ಹಾಕೋಬೋದು. ಇವಾಗ ಅದನ್ನೆಲ್ಲ ಕರೆಕ್ಟಾಗಿ ಬಾಡಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇದನ್ನು ಲಿಡ್ ಕ್ಲೋಸ್ ಮಾಡಿನೂ ನೀವು ಬೇಯಿಸ್ಕೋಬೋದು, ಆದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಿದ್ದೀನಿ. ಬೆಣ್ಣೆ ಏನು ಮಾಡುತ್ತೆ ಅಂದರೆ, ಇದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಹಾಕಲೇಬೇಕು ಅಂತ ಇಲ್ಲ, ಬಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ, ಯಾಕಂದರೆ ನನ್ನ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯಿಸಿ, ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಯು.